ಹಾಯ್ ಎಲ್ಲರಿಗೂ ಮತ್ತೊಮ್ಮೆ ಮಳ್ಳಿ ಮಣ್ಣಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಟೈಟಲ್ ನೋಡಿರೋ ಹಾಗೆ ನಾವು ನಮ್ಮ ತೋಟದಲ್ಲಿ ಹೇಗೆ ಈ ಗ್ಲಿರಿಸಿಡೆ ಅಥವಾ ಗೊಬ್ಬರದ ಗಿಡಗಳ ಕಡ್ಡಿಗಳನ್ನು ತಂದು ನೆಟ್ಟು ಬೆಳೆಸ್ತಿದ್ದೇವೆ ಅನ್ನೋದು ಒಂದು ಸಂಕ್ಷಿಪ್ತವಾಗಿ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ನೋಡ್ತಿರ್ಬೋದು, ಈ ಗ್ಲಿರಿಸಿಡೆ ಅನ್ನೋದು ರೋಡ್ ಸೈಡ್ ಸಿಗುತ್ತೆ. ನಮ್ಮ ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾ ಇದ್ದಾರೆ ನಮಗೆ ಇದನ್ನ ಕಡ್ಡಿಗಳನ್ನು ತಗೊಂಡು ಹೋಗ್ಬಿಟ್ಟು ನಡೆಯೋಕ್ಕೆ. ನೋಡ್ತಿರ್ಬೋದು, ನಾವಿಲ್ಲಿ ಕಡ್ಡಿಗಳನ್ನ ಕಡಿದ್ಬಿಟ್ಟು ಈ ಉದ್ದರ ಸ್ಟ್ರೈಟ್ ಆಗಿರ್ಬೇಕು ಆ ಥರ ಉದ್ದರ ಕಡ್ಡಿಗಳನ್ನ ಈ ರೀತಿ ಕಡ್ಕೊಂಡು ಅದನ್ನ ತುಂಡು ತುಂಡಾಗಿ ಕತ್ತರಿಸಬೇಕಾಗತ್ತೆ. ಎಷ್ಟು ತುಂಡು ಅಂತಂದ್ರೆ 2 ರಿಂದ 3 ಫೂಟ್ ಮಿನಿಮಮ್ ಅಷ್ಟು ಉದ್ದ ಇರಬೇಕು. ಆ ರೀತಿ ನಮ್ಮ ಫ್ರೆಂಡ್ ಕತ್ತಿಸ್ತಾ ಇದ್ದಾನಲ್ಲ, ಆ ರೀತಿ 2 ರಿಂದ 3 ಫೂಟ್ ಉದ್ದ ಇರೋಂಗೆ ನಾವು ಅದನ್ನ ಕತ್ತಿಸ್ಕೋಬೇಕಾಗತ್ತೆ. ಆಮೇಲೆ ಆ ಕತ್ತಿಸ್ಕೊಂಡಿರೋ ಸೈಜ್ ಎಷ್ಟಿರ್ಬೇಕು ಅಂತಂದ್ರೆ ಮಿನಿಮಮ್ ನಮ್ಮ ಹೆಬ್ಬರಳಕ್ಕಿಂತನೂ ಸ್ವಲ್ಪ ದಪ್ಪ ಇರಬೇಕು. ನೋಡ್ತೀವಿ, ನಾನು ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ಎಷ್ಟು ದಪ್ಪ ಇದೆ ಅಂತ ಹೇಳ್ಬಿಟ್ಟು. ಇಷ್ಟು ದಪ್ಪ ಇತ್ತು ಅಂತಂದ್ರೆ 100ಕ್ಕೆ 100% ಅದು ಪಕ್ಕ ಚಿಗುರುತ್ತದು. ಸೊ ಈ ರೀತಿ ದಪ್ಪ ಇರುವಂತಹ ಕಡ್ಡಿಗಳನ್ನ ನಾವು ಚೂಸ್ ಮಾಡ್ಕೋಬೇಕು. ಅದರಲ್ಲೂ ಸಹಿತ ಈ ಬಲ್ತಿರ್ಬೇಕು, ಅಂದ್ರೆ ಹಸಿರು ಇರಬಾರ್ದು ಕಾಂಡ. ಈ ರೀತಿ ಈಗೇನ್ ಕಲರ್ ಕಾಣ್ತಿದೆಯಲ್ಲ ಅದೇ ರೀತಿ ಕಲರ್ ಇತ್ತು ಅಂತಂದ್ರೆ ಅದು ಬಲ್ತಿರುವಂತದ್ದು. ಆ ತರದನ್ನು ತಗೊಂಡ್ಬಿಟ್ಟು ನಮ್ಮ ತೋಟದಲ್ಲಿ ನಡ್ಕೋಬೇಕು. ನೋಡ್ತಿರ್ಬೋದು, ನಾವು ತಗೊಂಬಂದ್ವಿ. ಈಗ ನಾನು ಹೇಗೆ ನಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಡೋದ್ರಲ್ಲೂ ಸಹಿತ ಒಂದು ಅರ್ಥ ಮಾಡ್ಕೊಳ್ಳೋದಿದೆ. ಆಕ್ಚುಲಿ ಈ ರೀತಿ ತಂದಿರೋದ್ರಲ್ಲಿ ಜಾಸ್ತಿ ಕಣ್ಣುಗಳು ಇರಬೇಕು. ನಾವು ಕಟ್ ಮಾಡ್ಕೊಂಬರೋದ್ರಲ್ಲಿ ನೋಡ್ತಿರ್ಬೇಕು, ಅದಕ್ಕೆ ಕಣ್ಣುಗಳು ಅಂತ ಕರೀತಾರೆ. ಇಲ್ಲಿ ನೋಡ್ತಿರ್ಬೇಕು, ಈ ಕೈ ನಾನು ತೋರಿಸ್ತಿದ್ದೇನೆ, ಇದು ಕಣ್ಣು ಅಂತ ಕರೀತಾರೆ. ಈ ಕಣ್ಣು ಏನಿರ್ಬೇಕು ಅಂದ್ರೆ ಹಾರ್ಟ್ ಶೇಪ್ ಅಲ್ಲಿ ಇರಬೇಕು. ಆ ಹಾರ್ಟ್ ಶೇಪ್ ಅಲ್ಲಿ ಇರೋದನ್ನ ಕರೆಕ್ಟ್ ಆಗಿ ಮೇಲೆ ಇಟ್ಕೊಂಡು ನಾವು ನಡ್ಬೇಕಾಗುತ್ತೆ. ಉಲ್ಟಾ ನೆಟ್ರೆ ಅದು ಬರಲ್ಲ. ಯಾಕಂದ್ರೆ ಕಡಿಬೇಕಾದ್ರೆ ನಮ್ಗೆ ಗೊತ್ತಿರಲ್ಲ ಯಾವ ರೀತಿ ನಡ್ತದೆ ಅಂತ ಹೇಳ್ಬಿಟ್ಟು. ಈ ರೀತಿ ನಾನು ತೋರಿಸ್ತಾ ಇದ್ದೇನಲ್ಲ, ಇದು ಹಾರ್ಟ್ ಶೇಪ್ ಅಲ್ಲಿ ಇರಬೇಕು. ಅಂದ್ರೆ ಹೃದಯದ ಆಕಾರದ ಶೇಪ್ ಅಲ್ಲಿ ಇರಬೇಕು. ಅದನ್ನ ನಾವು ಮೇಲ್ಗಡೆ ಮಾಡ್ಬಿಟ್ಟು ನಡ್ಬೇಕಾಗುತ್ತೆ. ಅದು ನೆಟ್ರ ಮಾತ್ರ ಚಿಗುರೋದು. ನಾವು ಯಾಕಂದ್ರೆ ಕಡಿಬೇಕಾದ್ರೆ ಗೊತ್ತಾಗಲ್ಲ ನಾವು ಹೆಂಗ್ ಕಡಿದಿರ್ತೀವಿ ಅಂತ ಹೇಳ್ಬಿಟ್ಟು. ಅದನ್ನ ಯಾವ ಉಲ್ಟಾ ನೆಟ್ರೆ ಅದು ಚಿಗುರಲ್ಲ. ಸೊ ಅಂತ ಒಂದ್ಸರಿ ಈ ತರ ತಗೊಂಬಂದಿರೋದನ್ನ ಈ ತರ ನೆಟ್ರೆ ನಾವು ಇದು ಮಿನಿಮಮ್ 1 ರಿಂದ 2 ತಿಂಗಳು ಟೈಮ್ ತಗೊಳುತ್ತೆ. ಕೆಲವೊಂದು 1 ತಿಂಗಳಿಗೆ ಚಿಗುರು ಬರುತ್ತೆ ನಿಮಗೆ. ಇಲ್ಲ ಅಂತಂದ್ರೆ 2 ತಿಂಗಳಲ್ಲಿ ನಿಮಗೆ ಆರಾಮಾಗಿ ಚಿಗುರು ಬರುತ್ತೆ. ಅದು ಬರ್ಲಿಲ್ಲದ್ರೆ ಅದು 2 ತಿಂಗಳಾದ್ರೂ ಚಿಗುರು ಬಂದಿಲ್ಲ ಅಂದ್ರೆ ಗಿಡ ಒಣಗಿದೆ ಅಂತ ಅರ್ಥ. ಅಂದ್ರೆ ಆ ನೆಟ್ಟಿರೋ ಕಡ್ಡಿ ಒಣಗಿದೆ ಅಂತ ಹೇಳ್ಬಿಟ್ಟು. ಸೊ ನಾನೆಲ್ಲಿ ನೆಟ್ಟಿದ್ದೀನಿ ಅಂತಂದ್ರೆ 2 ಅಡಿಕೆ ಗಿಡಗಳ ಸಣ್ಣ ಮಧ್ಯದಲ್ಲಿ ನೆಟ್ಟಿದ್ದೆ. ಸೊ ಅಂದ್ರೆ ಬಾಳೆ ಸಾಲಲ್ಲಿ 2 ಬಾಳೆಗಳ ಮಧ್ಯ ಒಂದು, ಆಮೇಲೆ ಅಡಿಕೆ ಸಾಲಲ್ಲಿ ಒಂದು, ಆ ತರ ನಡ್ಕೊಂತ ಹೋಗಿದ್ದೀನಿ ನಾನು. ಸೊ ಇದು ಆಸ್ ಪರ್ ನಾನು ಸುಭಾಷ್ ಪಳಾಕರ್ ಮಾಡೆಲ್ ಪ್ರಕಾರ ನಾನು ನೆಟ್ಟಿರೋದು. ನಿಮಗೆ ಅದ್ರ ಬಗ್ಗೆ ಗೊತ್ತಾಗಬೇಕು ಅಂದ್ರೆ ನಾನು ಹಳೆ ವಿಡಿಯೋ ನೋಡ್ರಿ ಗೊತ್ತಾಗುತ್ತೆ. ಸೊ ನಾನು 2 ತಿಂಗಳ ಹಿಂದೆ ನೆಟ್ಟಿರೋದು ಯಾವ ರೀತಿ ಚಿಗುರು ಬಂದಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. 1 ಸೆಕೆಂಡ್. ಇವೆಲ್ಲ ನೆಟ್ಟಿರೋದ್ರಲ್ಲಿ ಅರ್ಧಕ್ಕರ್ಧ ಆಲ್ಮೋಸ್ಟ್ 50% ಚಿಗುರು ಬಂದಿದೆ. ಸೊ ಇನ್ನೊಂದು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಾವು ಬೇಸಿಗೆನಲ್ಲಿ ಇದನ್ನ ನೆಟ್ಟಿರೋದು, ಆದ್ರೂ ಕೂಡ ನಮ್ದು ಡ್ರಿಪ್ ಇತ್ತಲ್ಲ, ಸೊ ಅದಕ್ಕೆ ಒಳ್ಳೆ ಚಿಗುರು ಬಂದಿದೆ. ಕೆಲವರು ನೆಟ್ಟಿರೋರು ಹೇಳ್ತಾರೆ ಮಳೆಗಾಲದಲ್ಲಿ ಅಷ್ಟು ಚಿಗುರೆಲ್ಲ ಕೊಳೆಯುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನಮ್ಮ ಅನುಭವಿಸಿಲ್ಲ, ಅದನ್ನ ನೋಡಿರ್ಬೋದು. 2 ತಿಂಗಳಿಂದ ನೆಟ್ಟಿರೋದು ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂತ ಹೇಳ್ಬಿಟ್ಟು. 60 ದಿನದ ರಿಸಲ್ಟ್ ಇದು. ಈ ರೀತಿ ನೀವು ನೆಟ್ಟಿದ್ದಾದ್ರೆ ಇಷ್ಟು ದಪ್ಪ ಇರೋ ಕಡ್ಡಿನ, ಸೊ ನಿಮಗೆ 100ಕ್ಕೆ 100% ಅದು ಚಿಗುರು ಬಂದು ನಿಮ್ಗೆ ಚೆನ್ನಾಗಿ ಬೆಳೆಯುತ್ತೆ. ಅದನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸಿದ್ದೀನಿ, ಯಾವ ರೀತಿ ನಡಬೇಕು, ಯಾವ ರೀತಿ ಹೆಂಗೆ ನಡಬೇಕು, ಆಮೇಲೆ ನಡೆಯೋದ್ರಲ್ಲಿ ಯಾವ ರೀತಿ ವಿಧಾನ ಕರೆಕ್ಟಾಗಿ ಹಾರ್ಟ್ ಶೇಪ್ ನೋಡ್ಬಿಟ್ಟು ಹೆಂಗೆ ನಡಬೇಕು ಅಂತ ಹೇಳ್ಬಿಟ್ಟು. ನೆಟ್ಟರೆ 2 ತಿಂಗಳಲ್ಲಿ ನಮಗೆ ಈ ರೀತಿ ರಿಸಲ್ಟ್ನ ನಾವು ನೋಡ್ಕೋಬಹುದು. ಗ್ಲಿರಿಸಿಡೆ ಅನ್ನೋದು ಒಂದು ದ್ವಿದಳ ಜಾತಿಗೆ ಸೇರಿದಂಥ ಸಸ್ಯ. ಇದು ನಮ್ಮ ಭೂಮಿಯಲ್ಲಿ ನೆಟ್ಟಾಗ ನಮಗೆ ಫ್ರೀ ಆದ ಯೂರಿಯಾ ಕೊಡುತ್ತೆ. ಅಂದ್ರೆ ವಾತಾವರಣದಲ್ಲಿ ಸಾರಜನಕನ ಬೇರುಗಳ ಮುಖಾಂತರ ಹಿಡಿದ್ಬಿಟ್ಟು ನಮ್ಮ ಅಕ್ಕಪಕ್ಕದಲ್ಲಿ ಇಡುವಂಥ ಯಾವುದೇ ರೀತಿ ಗಿಡ ನೆಟ್ಟಿರ್ತೀವಲ್ಲ, ಏಕದಳ ಗಿಡ, ಅದಕ್ಕೆ ಫ್ರೀಯಾಗಿ ಸಾರಜನಕವನ್ನು ಬೇರುಗಳ ಮುಖಾಂತರ ಬಿಡುಗಡೆ ಮಾಡುತ್ತೆ. ಅದಕ್ಕೋಸ್ಕರ ನಾವು ಇದನ್ನ ನಡಬೇಕು. ಅದಷ್ಟೇ ಅಲ್ಲದೆ ಪ್ರತಿ ತಿಂಗಳು ಇದನ್ನ ಬೆಳೆಸಿ ಅದನ್ನ ಕಡಿದು ನಾವು ಭೂಮಿಗೆ ಹಾಕೋದ್ರಿಂದ ಯಥೇಚ್ಛವಾದ ಗೊಬ್ಬರ ನಮಗೆ ಇದರಿಂದ ಸಿಗುತ್ತೆ. ಸೊ ಹೊರಗಡೆಯಿಂದ ನಾವು ಎಲ್ಲೂ ಗೊಬ್ಬರ ತರ ಅವಶ್ಯಕತೆನೇ ಬೀಳಲ್ಲ. ಅಂದ್ರೆ ಹೊಲದ ತುಂಬ, ನಮ್ಮ ತೋಟ ತುಂಬ ಗ್ಲಿರಿಸಿಡೆ ಆಯ್ತು ಅಂದ್ರೆ ನಮಗೆ ಗೊಬ್ಬರದ ಅವಶ್ಯಕತೆನೇ ಬೀಳಲ್ಲ. ಸೊ ಇದನ್ನ ನಾವು ಹೆಂಗೆ ಬಳಸಬೇಕು, ಯಾವ ರೀತಿ ಇದು ನೋಡ್ಬೇಕು ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ವಿಡಿಯೋ ಸಂಬಂಧಪಟ್ಟಂಗೆ ಯಾವುದೇ ರೀತಿಯ ಡೌಟ್ಸ್ ಇದ್ರೂ ಸಹಿತ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಸಾಧ್ಯವಾದಷ್ಟು ರಿಪ್ಲೈ ಮಾಡ್ತೀನಿ. ಹಲವಾರು ಯೂಸ್ಫುಲ್ ವಿಡಿಯೋಗಳನ್ನು ಹಾಕಿರ್ತೀನಿ, ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.